ಓದಲು ಅಂತ ವಿದೇಶಕ್ಕೆ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ಗೊತ್ತಾ? ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರು ಹಾಕಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಹೌದು ಸ್ನೇಹಿತರೆ, ಒಂದು ವಿದೇಶಕ್ಕೆ ಓದಲು ಅಂತ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ನೋಡಿ. ಅಪ್ಪು ಅವರಿಗೆ ತುಂಬಾ ಆಸೆ ಇತ್ತು, ನನ್ನ ಮಗಳು ಒಂದು ವಿದೇಶದಲ್ಲಿ ಒಂದು ಡಿಗ್ರಿಯನ್ನು ಪಡಿಬೇಕು, ಒಂದು ಪದವಿಯನ್ನು ಒಂದು ವಿದೇಶದಲ್ಲಿಯೇ ಕಂಪ್ಲೀಟ್ ಮಾಡಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ನನ್ನ ಮಗಳಿಗೆ ಯಾವುದೇ ರೀತಿಯ ಶಿಕ್ಷಣದ ಕೊರತೆ ಆಗಬಾರ್ದು, ಸೊ ತುಂಬ ಚೆನ್ನಾಗಿ ಅವಳು ಓದಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಅಪ್ಪು ಅವರು ಸ್ವತಃ ಬದುಕಿದ್ದಾಗಲೇ ಒಂದು ಧೃತಿ ಅವರನ್ನು ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಇಟ್ಟಿದ್ದರು. ಸೊ ನನ್ನ ಮಗಳು ತುಂಬ ಚೆನ್ನಾಗಿ ಓದಲಿ ಅನ್ನೋ ಒಂದು ವಿಚಾರದಿಂದ ತಮ್ಮ ಮಗಳನ್ನು ವಿದೇಶದಲ್ಲಿ ಇಟ್ಟಿದ್ದರು. ಅದಾದ ನಂತರ ಅಪ್ಪು ಅವರು ಮರಣ ಹೊಂದಿದಾಗಲೂ ಕೂಡ ಅವರು ಒಂದು ವಿದೇಶದ ಸ್ವದೇಶಕ್ಕೆ ಮರಳಿದ್ರು. ಆದರೆ ಇಲ್ಲಿ ಅಪ್ಪು ಮಗಳು ಧೃತಿ ಮಾಡಿದ್ದನ್ನು ನೋಡಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ದೊಡ್ಡ ಮನೆ ಒಂದು ಕಣ್ಣೀರನ್ನು ಹಾಕಿದೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಅಂತಹ ಕೆಲಸವನ್ನು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ಅಪ್ಪು ಬಗ್ಗೆ ಸ್ವಲ್ಪ ಮಾತನಾಡದೆ ಹೋದರೆ ಈ ಒಂದು ವಿಡಿಯೋಗೆ ಅರ್ಥನೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಪ್ಪು ಅಂದರೆ ಒಬ್ಬ ಸರಳ ಪ್ರಾಮಾಣಿಕ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಸಾಯೋ ಕೊನೆವರೆಗೂ ಕೂಡ ಅವರು ಯಾರು ಅನ್ನೋದನ್ನು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಸೊ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋದಂಥವ್ರು. ಸೊ ಯಾವ ರೀತಿ ಅಪ್ಪ ಅಂತ ಅಂದರೆ ಯಾವ ರೀತಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋದ್ರಪ್ಪ ಅಂತಂದರೆ, ಅವರು ಮರಣ ಹೊಂದಿದಾಗಲೂ ಕೂಡ ಇರಲಿ ಬಿಡಪ್ಪ, ಒಬ್ಬ ಹೀರೋ ಮರಣ ಹೊಂದಿದ ಅನ್ನೋ ರೀತಿಯಾಗಿ ಜನ ಕೂಡ ಇದ್ದರು. ಸೊ ಅದಾದ ನಂತರ ಅವರು ಮಾಡಿದಂಥ ದಾನ ಧರ್ಮಗಳ ಎಲ್ಲ ಪಟ್ಟಿಗಳು ಹೊರಬಿದ್ದಾಗ ಇಂತಹ ಮನುಷ್ಯನನ್ನು ನಾವು ಕಳೆದುಕೊಂಡಿದ್ವು ಅನ್ನೋದನ್ನು ಎಲ್ಲರೂ ಕೂಡ ದುಃಖಪಟ್ಟರು, ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದರು. ಸೊ ಅಂತಹ ಅಪ್ಪು ಅವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದರು. ಸೊ ಎಷ್ಟೋ ಅನಾಥಾಶ್ರಮಗಳಿಗೆ ಹಲವರ ಬದುಕಿಗೆ ದಾರಿದೀಪ ಆದಂಥವರು ಅಪ್ಪು. ಸೊ ಅಂತಹ ಅಪ್ಪು ಅವರನ್ನು ನಾವು ಇಂದಿಗೆ ಕಳೆದುಕೊಂಡು ಕರ್ನಾಟಕದ ಜನತೆಗೆ ಒಂಟಿಯಾಗಿ ನಿಂತಿದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಇಂದಿಗೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ದೇವರಾಗಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ಇಂದಿಗೂ ಕೂಡ ದೇವರ ಫೋಟೋಗಳನ್ನು ಹಾಕುವ ಸಾಲಿನಲ್ಲಿ ಅಪ್ಪು ಅವರ ಫೋಟೋಗಳನ್ನು ಹಾಕಿ ಪೂಜಿಸ್ತಾ ಇದ್ದಾರೆ. ಅಪ್ಪು ಅಂದರೆ ಯಾರಿಗೆ ತಾನೇ ಇಷ್ಟ? ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದ್ಬಿಟ್ಟು ವಯಸ್ಕರವರೆಗೂ ಕೂಡ ಅಪ್ಪು ಅಂದರೆ ಎಲ್ಲರಿಗೂ ಕೂಡ ಇಷ್ಟ. ತುಂಬಾ ಖುಷಿ ಪಡ್ತಾರೆ ಎಲ್ಲರೂ ಅಪ್ಪು ಅವರನ್ನು. ಇನ್ನು ನೋಡ್ಬೇಕಪ್ಪ ಅಂತಂದರೆ ಅಂತಹ ಅಪ್ಪು ಅವರ ಮಗಳು ಧೃತಿ ಅವರು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಲಿ, ನನ್ನ ಮಗಳು ಚೆನ್ನಾಗಿ ಓದಲಿ ಅನ್ನೋ ಹಿತದೃಷ್ಟಿಯಿಂದ ಅಪ್ಪು ಅವರು ಬದುಕಿರುವಾಗಲೇ ತಮ್ಮ ಮಗಳನ್ನು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ಇಟ್ಟಿದ್ದರು. ಸೊ ತುಂಬ ಚೆನ್ನಾಗಿ ಓದ್ತಾಳೆ ನನ್ನ ಮಗಳು ಅನ್ನೋ ಕಾರಣದಿಂದ ಸೊ ತುಂಬ ಚೆನ್ನಾಗಿ ಓದ್ತಾ ಇದ್ದರು ಧೃತಿ ಅವರು. ಯಾವ ರೀತಿ ಅಂದರೆ ಅಪ್ಪ ಅಂತಂದರೆ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನು ಕೂಡ ಧೃತಿ ಅವರು ಪಡಿತಾ ಇದ್ದರು. ಅಂತಹ ಧೃತಿ ಮಾಡಿದ್ದನ್ನು ನೋಡಿ ಅಪ್ಪು ಅವರ ಹೆಂಡತಿಯಾದಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ದೊಡ್ಡಮನೆ ಕುಟುಂಬ ಕಣ್ಣೀರನ್ನು ಹಾಕಿದೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು? ಮೊಟ್ಟ ಮೊದಲನೇದಾಗಿ ಧೃತಿ ಅವರಿಗೆ ಓದನ್ನು ಬಿಟ್ಟರೆ ಯಾವುದೇ ರೀತಿಯ ಹಿತಾಸಕ್ತಿ ಇರಲಿಲ್ಲ. ಸೊ ನೀನು ಏನು ಮಾಡ್ತೀಯಾ ಮಾಡು ಅನ್ನೋ ಮಾತನ್ನು ಕೂಡ ಫ್ಯಾಮಿಲಿ ಕೂಡ ಹೇಳಿತ್ತು. ಸೊ ನೀ ಏನು ಮಾಡಿದ್ರು ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಫ್ಯಾಮಿಲಿ ಕೂಡ ಹೇಳಿದರು. ಅಂತಹದ್ರಲ್ಲಿ ಅಪ್ಪು ಮಗಳು ಏನು ಮಾಡಿದ್ದಾರಪ್ಪ ಅಂತಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಫಂಕ್ಷನ್ ಇತ್ತಂತೆ. ಸೊ ಆ ಫಂಕ್ಷನಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ಪ್ರಥಮ ಸ್ಥಾನವನ್ನು ಇವರು ಪಡೆದಿದ್ದಾರಂತೆ. ಸೊ ಯಾವ ರೀತಿಯಾಗಿ ಅಪ್ಪ ಅಂತಂದರೆ ಬಿಸ್ನೆಸ್ನ ಲೈವ್ನಲ್ಲಿ ತೋರಿಸೋದ್ರ ಮೂಲಕ, ಅಂದರೆ ಲೈವ್ನಲ್ಲಿ ಮಾಡಿ ತೋರಿಸೋದ್ರ ಮೂಲಕ ಸೊ ಅಂತಹ ಫಂಕ್ಷನ್ ಇರೋದರಲ್ಲಿ ಇವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರಂತೆ. ಸೊ ಮಗಳ ಸಾಧನೆಯನ್ನು, ಬಿಸ್ನೆಸ್ ಮೇಲೆ ಇರುವ ಇಂಟ್ರೆಸ್ಟನ್ನು ನೋಡಿಬಿಟ್ಟು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ದೊಡ್ಡ ಮನೆ ಕುಟುಂಬ ಕಣ್ಣೀರನ್ನು ಹಾಕಿದೆ ಅಂತೆ. ಸೊ ಈ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.